ಇದೆ ಮೇಡಮ್ ಅಂತ ಅಂದ್ಬಿಟ್ಟು. ಅವ್ರಿಗೆ ಎಲ್ಲಿ ಡೇಟಾ ಸಿಕ್ತು ಹೆಂಗ್ ಹಾಕೊಂಡ್ರು ನಮ್ಗೆ ಗೊತ್ತಿಲ್ಲ ಅಂತ ಅಂದ್ರು. ಸರಿ ನಾವೇನ್ ಮಾಡಿದ್ವಿ, ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡ್ವಿ, ನಾವ್ ಯಾರು SIR ಸರ್ವೆ ಮಾಡಲ್ಲ ಅಂತ ಹೇಳಿ ನೋಟಿಸ್ ಕೊಡ್ತೀವಿ, ಹರಾಜ್ ಮಾಡ್ತೀವಿ. ನಿಮ್ನ ಹರಾಜ್ ಮಾಡ್ಬಿಟ್ಟು ಏನ್ ಮಾಡ್ತೀರಾ? ನಾವೇನ್ ನಿಮ್ಮ ಮನೆ ಕೆಲಸ ಮಾಡಕ್ ಬಂದು ಸೇರ್ಕೊಂಡಿದೀವ? ನಮ್ಗೆ ಗೌರ್ಮೆಂಟ್ ಕೆಲಸ ಇದೆಯಾ? ನಮ್ಗೆ ಸ್ಯಾಲರಿ ಅಂತ ಇದೆಯಾ? ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಸಹಾಯಕರಿಗೆ 5,000 ನೀಡಲೇಬೇಕು. 5 ತಿಂಗಳ ಪ್ರೋತ್ಸಾಹಧನ ಈ ಕೂಡಲೇ ನೀಡಲೇಬೇಕು. ಹೇಳಿ ಮ್ಯಾಮ್, ಇವತ್ತಿನ ಹೋರಾಟ ಪ್ರಮುಖವಾಗಿ ಈಗ ಆಶಾ ಕಾರ್ಯಕರ್ತೆಯರದ್ದು ಯಾವ ಥರ ಇರುತ್ತೆ, ಏನಕ್ಕೆ ಈ ಥರ ಹೋರಾಟವನ್ನು ಮಾಡ್ತಾ ಇದ್ದೀರಾ? ಈ ಒಂದು ಅನ್ಯಾಯ ಎಷ್ಟು ದಿನದಿಂದ ನಡೀತಾ ಇದೆ ನಿಮ್ಮ ಜೊತೆ? ಕಳೆದ 3-4-5 ತಿಂಗಳಿಂದ ಅಂದರೆ ಫೆಬ್ರವರಿಯಿಂದ ನಮಗೆ ಇನ್ಸೆಂಟಿವ್ ಬಂದಿಲ್ಲ ಮೇಡಮ್. ಲಾಸ್ಟ್ ಟೈಮು ಹಂಗೆ 3-4 ತಿಂಗಳಿಂದ ಪೇಮೆಂಟ್ ಬಂದಿದೆಯಾ? ಪೇಮೆಂಟ್ ಫಿಕ್ಸ್ಡ್ ಸ್ಯಾಲ್ರಿ ಹಾಕಿದ್ದಾರೆ. ಅದು 2 ತಿಂಗಳಿಗೆ ಒಂದ್ಸಲ ಏನೋ 5,000 ಹಾಕ್ತಾರೆ. ನಾವು ಹೋರಾಟ ಮಾಡಿದಾಗ ಹಾಕ್ತಾರೆ, ಇಲ್ಲ ಅಂದರೆ ಇಲ್ಲ. ಇನ್ಸೆಂಟಿವ್ ಅಂತೂ ಫೆಬ್ರವರಿಯಿಂದ ನಮಗೆ ಬಂದೇ ಇಲ್ಲ. ನಾವು ಮಾಡ್ತಾ ಇರೋದೇ ಕೂಲಿ ಕೆಲಸಕ್ಕೆ, ಕಡಿಮೆ ಇನ್ಸೆಂಟಿವು. ನಮಗೇನು ಫಿಕ್ಸೆಡ್ ಸ್ಯಾಲ್ರಿ ಇಲ್ಲ ಬೇಸಿಕ್ ಸ್ಯಾಲ್ರಿ ಇಲ್ಲ, ಯಾವುದೇ ರೀತಿ ಇಲ್ಲ. ಕೊಡ್ತಾ ಇರೋದೇ ಕನಿಷ್ಠ ಸ್ಯಾಲ್ರಿ ನಮಗೆ 10,000. ಅದನ್ನು ಕೂಡ ಕೊಡ್ದಿರ 5-6 ತಿಂಗಳವರೆಗೂ ಇಟ್ಕೊಂಡ್ರೆ ನಾವು ಯಾವ ರೀತಿ ಜೀವನ ಸಾಗಿಸ್ಬೇಕು? ಬಾಡಿಗೆ ಹೆಂಗೆ ಕಟ್ಟಬೇಕು? ಮಕ್ಳಿಗೆ ಎಜುಕೇಷನ್ ಹೆಂಗೆ ಕೊಡಬೇಕು? ಸ್ಕೂಲಿಂದ ಫೋನ್ ಮಾಡ್ತಾರೆ ಮಕ್ಕಳು, ಅಮ್ಮ ನಾನು ಈಚೆ ನಿಲ್ಲಿಸಿದ್ದಾರೆ, ಹಾಲ್ ಟಿಕೆಟ್ ಕೊಡ್ತಾ ಇಲ್ಲ, ಎಕ್ಸಾಮಿಗೆ ಕೂರಿಸ್ತಾ ಇಲ್ಲ, ಫೀಸ್ ಕಟ್ಟಬೇಕಂತೆ ಅಂತ. ಮಕ್ಳ ದೃಷ್ಟಿಲಿ ನಾವೇನಾಗ್ತೀವಿ? ಮಕ್ಳಿಗೊಂದು ಒಳ್ಳೆ ಎಜುಕೇಷನ್ ಕೊಡಬೇಕು. ನಾವು ಏನೋ ನಮ್ಮ ಕೈಲಾದಷ್ಟು ನಾವು ಮಾಡಬೇಕು ಅಂದರೆ ನಮಗೆ ಅಟ್ಲೀಸ್ಟ್ ಒಂದು ಕನಿಷ್ಠ ವೇತನ ಬೇಕು. ನಮಗೆ ಕನಿಷ್ಠ ವೇತನ ಇರಲಿ, ನಮ್ಗೆ ಈಗ ಏನು ಬರ್ತಾ ಇದೆಯಾ ಸ್ಯಾಲ್ರಿ, ಅದನ್ನಾದರೂ ನಮಗೆ ಮಂತ್ಲಿ ಹಾಕ್ಕೊಡ್ಬೇಕು. ಹೋರಾಟ ಏನು ಮಾಡಿದ್ರು ಏನೂ ಪ್ರಯೋಜನ ಇಲ್ವಲ್ಲ ಮೇಡಮ್. ಎಷ್ಟೇ ಮಾಡಿದ್ರು ಜನವರಿಲಿ ಆಗಿರೋದು ಇನ್ಸಲ್ಟಿವು 2 ಮಂತ್ಸ್ದು ಇನ್ಸಲ್ಟಿವ್ ಸ್ಯಾಲ್ರಿ ಬರಬೇಕು, 6 ಮಂತ್ಸಿಂದ ಇನ್ಸಲ್ಟಿವ್ ಆಗಿಲ್ಲ. ನಾವೇನು ಕೇಳ್ತಿದ್ದೀವಿ ಅಂದರೆ ನಾವು ಮಾಡೋ ಕೆಲಸಕ್ಕೆ ಸಂಬಳ ಕೊಡಿ ಅಂತ ಕೇಳ್ತಿದ್ದೀವಿ, ಇನ್ಸಲ್ಟಿವ್ ಹಾಕಿ ಅಂತ ಕೇಳ್ತೀವಿ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಮತ್ತು ಇದೊಂದು ಸರ್ವೆ ಬೇರೆ ಮಾಡಿ ಅಂತ ಹಿಂಸೆ ಮಾಡ್ತಿದ್ದಾರೆ BLOದು. ನಮ್ದು ಅದು ಕೆಲಸನೇ ಅಲ್ಲ. ನಮ್ಮ ಪ್ರಕಾರ ತಾಯಿ ಮಗು ಆರೈಕೆಗೆ ಅಂತ ನಮ್ಮನ್ನ ತೊಗೊಂಡಿರೋದು. ಇವಾಗ ನೋಡಿದ್ರೆ ಇದನ್ನು ಮಾಡಿ ಅದನ್ನು ಮಾಡಿ ಅಂತಂದರೆ ನಾವೇನು ಮನುಷ್ಯಲ್ವಾ? ನಮಗೂ ಮನೇಲಿ ಮಕ್ಕಳಿದಾರಲ್ವ, ಅವ್ರ ಜೀವನಕ್ಕೂ ಆಧಾರ ಆಗಲಿ ಅಂತ ತಾನೇ ನಾವು ಕೆಲಸಕ್ಕೆ ಸೇರ್ಕೊಂಡಿರೋದು. ಸ್ಯಾಲ್ರಿನೇ ಬಂದಿಲ್ಲ ಅಂದರೆ ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ ನಾವು? ಒಂದು ಕೇಂದ್ರ ಸರ್ಕಾರ, ಒಂದು ರಾಜ್ಯ ಸರ್ಕಾರ, ಎರಡು ಹಿಂಗೆ ಇಷ್ಟ ಬಂದಂಗೆ 20ನೇ ತಾರೀಕು ಅಂದರೆ 20 ತಾರೀಕು, 30ಕ್ಕೆ ಅಂದರೆ 30ಕ್ಕೆ, ಒಂದು ಡೇಟ್ ಇಲ್ಲ, ಒಂದು ರೀತಿ ನೀತಿ ಇಲ್ಲ. ಇಷ್ಟ ಬಂದಂಗೆ ಹಾಕಿದ್ರೆ 5,000 ರೂಪಾಯಿ ಅವ್ರು ಹೆಂಗೆ ಜೀವನ ನಡೆಸಬೇಕು? ಸರ್ಕಾರಕ್ಕೆ ಏನಾದರೂ ಪತ್ರ ಬರೆದಿದ್ರೆ ಇದಕ್ಕಿಂತ ಮುಂಚೆ? ಮೇಡಮ್, ಸರ್ಕಾರಕ್ಕೆ ಬೇಜನ್ ಮನವಿಗಳು ಕೊಟ್ಬಿಟ್ಟಿದ್ದೀವಿ. ಅವರಿಗೆ ಕಣ್ಣು ಕಾಣಿಸ್ತಿಲ್ಲ, ಕಿವಿನೂ ಕೇಳಿಸ್ತಿಲ್ಲ. ಮುಂದಿನ ಹೋರಾಟ ಯಾವ ಥರ? ಮುಂದಿನ ಹೋರಾಟ ನಿರಂತರ ಹೋರಾಟ ಮೇಡಮ್. ಅವ್ರು ಏನು ಹೇಳ್ತಾ ಇದ್ದಾರೆ? ಬರುತ್ತೆ ಮೇಡಮ್, ವೆಯ್ಟ್ ಮಾಡಿ ಬರುತ್ತೆ, ನಿಧಾನಕ್ಕೆ ಬರುತ್ತೆ. ನಾವು ಅದನ್ನು ಕೇಳ್ತೀವಿ. ನೀವು ಹೀಗೆ ಹೇಳಿದ್ರಲ್ಲ ಸರ್, ನೀವು ಮಾಡಿದ ತಕ್ಷಣ ನಾವು ನಿಮ್ಮ ಖಾತೆಗೆ ಹಾಕ್ತೀವಿ, ಮಾಡಲಿಲ್ಲ ಅಂದರೆ ನೀವು ಆ್ಯಕ್ಷನ್ ತಗೋತೀನಿ ಅಂದ್ರಲ್ಲ. ನಾವು ಅದ್ರ ಮೇಲೆ ತಾನೇ ನಾವು ಮಾಡಿದ್ವಿ. ನೀವು ಈಗ ಹೇಳ್ತಾ ಇದ್ದೀರ, ನಾವು ಹೋಗಿ ಇದನ್ನು ನೋಡ್ತಾನೆ ಇದ್ದೀವಿ, ಬರ್ತಾ ಇಲ್ಲ, ನಾವೇನು ಮಾಡೋಣಮ್ಮ, ಬಂದರೆ ಬರುತ್ತೆ ತಾನೇ ಅಂತ ಅವ್ರು ಹೇಳ್ತಾರೆ. ಪ್ರೋತ್ಸಾಹಧನ ಕೊಡದ ಸರ್ಕಾರಗಳಿಗೆ ಧಿಕ್ಕಾರ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.